ಭೀಮನ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಕೂಡ ದಾಸೋಹ ನಡೆಯುತ್ತೆ. ಈ ದೇವಸ್ಥಾನ ಎಲ್ಲಿದೆ ಗೊತ್ತಾ? ಅದೇ ನಮ್ಮ ಪಾಪರಿಗೆ ಕೊಟ್ರೆ ಇದು 299 ಚೆನ್ನಾಗಿದೆ, ಸ್ಮೂತ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಊರಿಂದ ಬಂದ್ರು, ನೈಟ್ 9:30 ಆಗಿತ್ತು. ನಾಳೆ ಒಂದು ಫಂಕ್ಷನ್ ಹೋಗೋದಿತ್ತು. ಹಾಗಾಗಿ ನನ್ನ ಮಕ್ಳದ ರಿಯಾಕ್ಷನ್ ಹೆಂಗಿದೆ ಅಂದ್ರೆ, ಕಾಯ್ತಾ ಇದ್ರು ಅವರು. ಕುಣಿತಾಳ ಹಂಗೆ. ನೀರು ಕುಡಿಯೋದಮ್ಮ. ಜ್ಯೂಸ್ ಬೇಡ ಕಣವ ಇವಾಗ. ಅಮ್ಮ ರೆಡಿಯಾಗಿ ನೆಕ್ಸ್ಟ್ ಡೇ ಹೊರಟ್ರು ಫಂಕ್ಷನ್ಗೆ. 9 ಗಂಟೆಗೆಲ್ಲ ಮನೆ ಬಿಟ್ರು. ಬೇಗ ತಿಂಡಿ ಮಾಡಿಕೊಟ್ಟೆ, ಚಿತ್ರಾನ್ನ ತಿಂದು ಹೊರಟಿದ್ದಾರೆ. ಮುತ್ತಂತ ಕೊಡಮ್ಮ. ಚಪ್ಪಲಿ ಹಾಕ್ಯನ್ಬಿಟ್ಟೆ ರೆಡಿಯಾಗಿ ಅವಳು. ಬರವ. ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ. ನಮ್ಮಮ್ಮ ಬಂದಿದ್ದಲ್ವಾ, ಆಚೆ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು 11 to 12:30 ಕ್ಲಾಸ್ ಇರೋದು. 9:30 to 11th ಬ್ಯಾಚ್ ನ ಅಟೆಂಡ್ ಮಾಡ್ಬಿಟ್ಟು ಅಮ್ಮನ್ ಕರ್ಕೊಂಡು ಆಚೆ ಹೋಗೋಣ ಅಂತ. ಅಮ್ಮ ಊರಿಗೆ ಹೋಗ್ತೀನಿ ಅಂದ್ರು. ಆಚೆ ಹೋಗೋಣ ಇವತ್ತೊಂದ್ ದಿವಸ ಉಳ್ಕೊಳಮ್ಮ ಅಂತ. ಟೈಮ್ ಬಂದ್ಬಿಟ್ಟು ಆಲ್ರೆಡಿ 9 ಗಂಟೆ ಆಗಿತ್ತು. ನಮ್ಮ ಮನೆಯಿಂದ 1/2 hour ಬೇಕು. ಇದು 10 ನಿಮಿಷ ಫಾಸ್ಟ್ ಇದೆ ಗಡಿಯಾರ. ಪೂಜೆನೆಲ್ಲ ಮುಗಿಸ್ಕೊಂಡು ಟಿಫನ್ಗೆ ಪಲಾವ್ ಮಾಡಿದ್ರು ಅಮ್ಮನೇ. ನಾನು ರೆಡಿ ಆಗೋ ಅಷ್ಟರೊಳಗೆ ತಟ್ಟೆ ಕೂಡ ಹಾಕಿಟ್ಟಿದ್ರು. ಹಾಗಾಗಿ ಬೇಗ ತಿನ್ಕೊಂಡು ಹೊರಡೋಣ ಅಂತ. ನಿಮಗೂ ಸ್ಪೋಕನ್ ಇಂಗ್ಲಿಷ್ ಕ್ಲಾಸು ಎಲ್ಲಿ ನಡೆಯುತ್ತೆ, ಅದು ಇದು ಫ್ರೀ ಕ್ಲಾಸಸ್ಸು, ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮಗೂ ಕೂಡ ತಿಳಿಸ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್ಮ. ಆಲ್ರೆಡಿ 20 days ಆಯಿತು. ನಾವು ಬೆಂಗಳೂರಲ್ಲಿ ತುಂಬ ವರ್ಷದಿಂದ ಇದ್ರೂ ಕೂಡ ಇಲ್ಲೇ ನಮ್ಮನೆ ಹತ್ರನೇ ಈ ಥರ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಮಕ್ಕಳನ್ನ ಅಂಗನವಾಡಿಗೆ ಬಿಡೋಕ್ಕೆ ಅಮ್ಮಗೆ ಹೇಳಿದ್ದೆ. ಇನ್ನು ಸ್ನಾನ ಮಾಡಿಸಿರ್ಲಿಲ್ಲ, ಎಲ್ಲ ಎಣ್ಣೆ ಹಚ್ಚಿದ್ದೆ. ಸ್ನಾನ ಮಾಡಿಸಿ ಬಿಡ್ತೀನಿ, ನೀನು ಹೋಗು ಅಂತ ಹೇಳಿದ್ರು. ಮಂಡೇ ಮಾರ್ನಿಂಗ್ ಬೇಗ ಇದ್ರು ಕೂಡ ಬೇಗ ಟೈಮ್ ಆಗೋಗುತ್ತೆ. ಪೂಜೆ ಕೊನೆಯಲ್ಲಿ ನಾನು ಈ ತರ ಸಾಂಬ್ರಾಣಿ ಕಪ್ನ ಹಚ್ಚುತ್ತೀನಿ. ಮನೇಲಿ ಕೂಡ ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ, ಮತ್ತೆ ಅರೋಮಾ ಕೂಡ ಚೆನ್ನಾಗಿರುತ್ತೆ. ಇದ್ರದ್ದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಇದನ್ನ ಮಾಡಿದ್ದಾರೆ. ನಾವು ಹೊರಗಡೆ ಟೈಮಲ್ಲಿ ನನ್ನ ಮಕ್ಳು ಕೂಡ ಟಿಫನ್ ಮಾಡ್ತಾ ಇದ್ರು. ಕೋಸಂಬರಿನ ಹಾಕೋ ಬಂದು ತಿಂತಾ ಇದ್ದಾಳೆ. ಬಾಯ್, ಲವ್ ಯು ಮಗಳೇ. ಬಾಯ್. ಸರಿ ಆಯ್ತು, ಬಾಯ್. ಮನೆ ಬಿಟ್ಟೆ. ಮನೆ ಹತ್ರ ದೇವಸ್ಥಾನ ಹತ್ರ ಪೂಜೆ ನಡೀತಾ ಇತ್ತು. ಆಚೆ ನಿಂತ್ಕೊಂಡು ಕೈ ಮುಗ್ದು ಹೊರಟೆ. ಮನೆಯಿಂದ 5 ನಿಮಿಷ ವಾಕ್ಯವಲ್ಲ ಅಷ್ಟೇನೆ ಬಸ್ ಸ್ಟ್ಯಾಂಡ್. ಬಂದಡ್ಕೆ ಬಸ್ ಸಿಕ್ತು, ಹಾಗಾಗಿ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಕರೆಕ್ಟಾಗಿ 25 ನಿಮಿಷ ಆಗುತ್ತೆ ನಾನು ರೀಚ್ ಆಗೋತ್ತಿಗೆ. 9:35 ಆಗಿತ್ತು ನಾನು ರೀಚ್ ಆದಾಗ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸು ಎಲ್ಲಿ ಹೇಳ್ಕೊಡ್ತಾರೆ ಅಂದ್ರೆ ಜಿಂದಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳ್ಕೊಂಡು ಅಂಡರ್ ಗ್ರೌಂಡ್ ಇದೆ ಮೇಲ್ಗಡೆ, ರೋಡ್ ಕ್ರಾಸ್ ಮಾಡೋದಕ್ಕೆ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ. ನನಗೂ ಕೂಡ ತುಂಬಾ ವರ್ಷದಿಂದ ಇಲ್ಲೇ ಇದ್ದೀನಿ, ಆದ್ರೂ ಕೂಡ ಗೊತ್ತಿರ್ಲಿಲ್ಲ. ರೀಸೆಂಟ್ ಆಗಿ ಗೊತ್ತಾಯಿತು ನನ್ಗೂನು. ಹಾಗಾಗಿ ನಾನು ಕೂಡ ಕ್ಲಾಸಿಗೆ ಜಾಯ್ನ್ ಆದೆ. ಇದು ಬಂದ್ಬಿಟ್ಟು ಜಿಂದಾಲ್ ಸ್ಕೂಲು, ಕಾಲೇಜು, ಜಿಂದಾಲ್ ಅಲ್ಯೂಮಿನಿಯಂ ಫ್ಯಾಕ್ಟ್ರಿ ಕೂಡ ಇದೆ. ಈ ಸರೌಂಡಿಂಗ್ ಎಲ್ಲ ಫುಲ್ ಜಿಂದಾಲ್ದೇನೆ ಫುಲ್ಲು. ನಿಮಗೆ ಅಡ್ರೆಸ್ ಗೊತ್ತಾಗ್ಲಿ ಅಂತ ಕ್ಲಿಯರ್ ಆಗಿ ತೋರಿಸಿದೀನಿ. ಇದು ಬಂದ್ಬಿಟ್ಟು ತುಮಕೂರು ಹೈವೇ, ಬೆಂಗಳೂರು ಟು ತುಮಕೂರು ಹೈವೇ ಮೇನ್ ರೋಡ್ ಅಲ್ಲ ಇದೆ. ಇದ್ರ ಮುಂದೆ ತುಂಬಾ ಜನ ಓಡಾಡಿರ್ತಾರೆ. ಬಟ್ ಇಲ್ಲಿ ಕ್ಲಾಸಸ್ ನಡೆಯುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ತುಂಬಾ ಜನಕ್ಕೆ ನಾನ್ ಸೇರ್ಕೊಂಡಾದ್ಮೇಲೆ
ಕೇಳ್ತಿದ್ರು ವರ್ಕ್ ಮಾಡ್ತಿದ್ಯಾ ಅಂತ. ಇಲ್ಲ ಈ ತರ ಕ್ಲಾಸ್ಗೆ ಹೋಗ್ತಿದೀನಿ ಅಂತ ಹೇಳಿದ್ಕೆ ಹೌದಾ ನಮ್ಗ್ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ವಿಡಿಯೋ ಮೂಲಕ ತಿಳಿಸ್ತಾ ಇದೀನಿ. ಯಾರಿಗಾದ್ರೂ ಯೂಸ್ ಆಗ್ಬೋದು. ಯಾಕಂದ್ರೆ ಒಬ್ರಿಂದ ಒಬ್ರಿಗೇನೆ ಅದು ತಿಳಿಬೇಕು. ಹಾಗಾಗಿ ನೋಡಿ ಇದು ಈ ಕಡೆ ಸ್ಕೂಲ್ ಪಕ್ಕನೆ ಗೇಟ್ ಇದೆಯಲ್ಲ, ಒಳಗಡೆ ಬಂದ್ರೆ ಇಲ್ಲೂ ಕೂಡ ಸ್ಕೂಲ್ ಇದೆ. ಜಿಂದಾಲ್ ಇಲ್ಲಿ 10th ಫಸ್ಟ್ ಫ್ಲೋರ್ ಅಲ್ಲಿ, ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಲ್ಲಾ ತರ ಕ್ಲಾಸಸ್ ಕೂಡ ಹೇಳ್ಕೊಡ್ತಾರೆ. ಇಲ್ಲಿ ಕಾಣ್ತಾ ಇರೋ ಬಿಲ್ಡಿಂಗ್ ಇಲ್ಲೆಲ್ಲ ಹೋಗ್ತಿದಾರಲ್ಲ, ಆ ಬಿಲ್ಡಿಂಗ್ ಅಲ್ಲೇನೆ ಕ್ಲಾಸಸ್ ನಡೆಯೋದು. ಲಾಸ್ಟ್ ಅಲ್ಲಿ ಎಂಡಲ್ ಕಾಣ್ತಾ ಇರೋದು ಬಂದು ಕಾಲೇಜು. ಒಳಗಡೆ ಹೋಗ್ತಾ ಇದೀನಿ. ತುಂಬಾ ನೀಟಾಗಿ ಹೇಳ್ಕೊಡ್ತಾರೆ. ಬರೀ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲ, ಎಲ್ಲಾ ರೀತಿಯ ಕ್ಲಾಸಸ್ ಕೂಡ ಇಲ್ಲಿ ಹೇಳ್ಕೊಡ್ತಾರೆ. ಬ್ಯೂಟಿಷಿಯನ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಆಮೇಲೆ ಟೆಕ್ಸ್ಟೈಲು, ಬೇಸಿಕ್ ಕಂಪ್ಯೂಟರು, ಟೈಪಿಂಗು, ಕನ್ನಡ ಟೈಪಿಂಗು, DTP ಕ್ಲಾಸು, ಆಮೇಲೆ ಫುಲ್ಲು ಎಲ್ಲ ತರ ಕ್ಲಾಸಸ್ ಕೂಡ ಇಲ್ಲಿ ನಡೆಯುತ್ತೆ. ಯೋಗ ತರಬೇತಿ ಪ್ರತಿಯೊಂದು ಕೂಡ ಇಲ್ಲಿ ನಡೆಯುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಕ್ಲಾಸ್ಗೆ ಬಂದೆ ನಾನು. ಇವಾಗ ಕ್ಲಾಸ್ ಸ್ಟಾರ್ಟ್ ಆಗಿದೆ. Take a peanut or groundnuts, keep it on the stove and roast. Oh, I'm extremely sorry. This is the bill of table number 2 and I'm immediate. Here is your bill. I apologize once again. It's okay. Here you go. Thank you, ma'am. Please visit the gate. Thank you. You have done so much in this little small area. ಕ್ಲಾಸಸ್ ಮುಗೀತು. 9:30 to 11 o'clock ಅಷ್ಟೇ ಕರೆಕ್ಟ್ ಟೈಮ್ಗೆ ಬಿಡ್ತಾರೆ. ಆಪೋಸಿಟ್ ಬಸ್ ಸ್ಟ್ಯಾಂಡ್ ಇದೆ. ಇಲ್ಲಿ ದೂರ ಹೋಗ್ಬೇಕು ಅಂತ ಏನಿಲ್ಲ. ಗೇಟ್ ನೋಡಿ, ಇದು ಗೇಟ್ ಇಂದ ಒಂದು 2 ನಿಮಿಟ್ಸ್ ಅಷ್ಟೇನೆ ವಾಕೇಬಲ್. ನಮ್ಮಮ್ಮನ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಹಾಗಾಗಿ ಜಾಲಹಳ್ಳಿ ಕ್ರಾಸ್ಗೆ ಬರಕ್ ಹೇಳಿದೆ. ಅಮ್ಮ ಬರೋದು 10 ನಿಮಿಷ ಲೇಟ್ ಆಯ್ತು. ವೇಟ್ ಮಾಡ್ತಿದ್ದೆ, ಬರ್ತಿದಾರೆ ನೋಡಿ ನಮ್ಮಮ್ಮ. ಅಲ್ಲಿ ನಡ್ಕೊಂಡ್ ಬಂದ್ರು. ನಾವ್ ಇವತ್ತು ಹೋಗ್ಬೇಕಾಗಿರೋ ಪ್ಲೇಸ್ ದೇವಸ್ಥಾನ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಮನೆ ಹತ್ರ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ಫೇಮಸ್ ಇದು ಜಾಲಹಳ್ಳಿ ಕ್ರಾಸ್ ಅಲ್ಲಿ. ನಿಯರ್ 5 ನಿಮಿಷ 10 ನಿಮಿಷ ಆಗುತ್ತೆ ಅಷ್ಟೇ ದೇವಸ್ಥಾನಕ್ಕೆ. ಜಾಲಹಳ್ಳಿ ಕ್ರಾಸ್ ದೇವಸ್ಥಾನದ ಟೈಮಿಂಗ್ ಬಂದ್ಬಿಟ್ಟು 5:30 to 11 o'clock ಇರುತ್ತೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನಂದ್ರೆ ಪ್ರತಿದಿನ ಕೂಡ ದಾಸೋಹ ನಡೆಯುತ್ತೆ. ಅದು ಅನ್ನ, ಸಾಂಬಾರ್, ತಿಳಿ ಸಾರು, ಒಂಥರದ ಪಲ್ಯ, ಹಾಗೆ ಸಿಹಿ ಪಾಯಸ, ಅಕ್ಕಿ ಪಾಯಸ ಬರುತ್ತಲ್ಲ, ಅದು ಕೂಡ ಇರುತ್ತೆ ಇಲ್ಲಿ ಪ್ರತಿದಿನ. ಊಟ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನಾವು ಹೋದಾಗ ಟೈಮ್ ಆಗೋಯ್ತು. ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ದೆ, ಹಾಗಾಗಿ ನಮ್ಮ ಅಮ್ಮನ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನೋಡಿ ಒಳಗಡೆ ಈ ತರ ಇದೆ. 11:15 ಕ್ಲೋಸ್ ಮಾಡ್ಬಿಟ್ಟು ದೇವಸ್ಥಾನ ಎಲ್ಲ ಕ್ಲೀನಿಂಗ್ ಮಾಡ್ತಿರ್ತಾರೆ. ದೇವಸ್ಥಾನ ಎಲ್ಲ ಕ್ಲೋಸ್ ಆದ್ಮೇಲೆ ಈ ಕಡೆ ಊಟಕ್ಕಂತ ಬಿಡ್ತಾರೆ. ಪ್ರಸಾದ ಇರುತ್ತೆ ಪ್ರತಿದಿನ ಇಲ್ಲಿ. 11:30 ಸ್ಟಾರ್ಟ್ ಆದ್ರೆ ದಾಸೋಹ ಖಾಲಿ ಆಗೋ ತನಕ ಕೊಡ್ತಾರೆ. ಬೇಗ ಖಾಲಿ ಆದ್ರೆ ಬೇಗ ಕ್ಲೋಸ್ ಮಾಡ್ತಾರೆ. ಆ ತರ ಈ ದೇವಸ್ಥಾನದಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಕೂಡ ದುಡ್ಡು ತಗೊಳಲ್ಲ. ಕಂಪ್ಲೀಟ್ಲಿ ಫ್ರೀ. ತುಂಬಾ ಚೆನ್ನಾಗಿದೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇಷ್ಟು ದೊಡ್ಡದಾಗಿ, ಒಳಗಡೆ ಕೂಡ ಚೆನ್ನಾಗಿದೆ. ನಾವು ಸ್ವಲ್ಪ ಬೇಗ ಬಂದಿದ್ದೆ, ದೇವ್ರ ದರ್ಶನ ಕೂಡ ಆಗೋದು. ಬಟ್ ಸ್ವಲ್ಪ ಟೈಮ್ ಆಗಿತ್ತು. ಪ್ರಸಾದ ಆದ್ರೂ ಸಿಕ್ತಲ್ವಾ ಅಂತ ಒಳಗಡೆ ಹೋದ್ವಿ. ಆಲ್ರೆಡಿ ಊಟದ ಟೈಮ್ ಆಗಿತ್ತು. ತುಂಬಾ ಜನ ಊಟ ಮಾಡ್ಕೊಂಡು ಹೋಗಿದ್ರು. ಬಟ್ ಪ್ರಸಾದ ಖಾಲಿ ಆಗೋ ತನಕನೇ ಬಡಿಸ್ತಾ ಇರ್ತಾರೆ. ಊಟದಲ್ಲೇ ಅಯ್ಯಪ್ಪ ಸ್ವಾಮಿ ಇಟ್ಟಿದ್ರು, ಅಲ್ಲೇನೆ ಕೈ ಮುಗಿತಾ ಇದೀನಿ. ಇಲ್ಲಾದ್ರೂ ದೇವ್ರ ದರ್ಶನ ಆಯ್ತು. ಮನ್ಸಿಗೆ ಕೂಡ ಸಮಾಧಾನ ಆಯ್ತು. ದೇವಸ್ಥಾನಗಳಲ್ಲಿ, ಅದು ಬೆಂಗಳೂರಲ್ಲಿ ಈ ತರ ಪ್ರಸಾದ ಕೊಡಿ ನಾನು ಇದೇ ಮೊದಲು ನೋಡಿದ್ದು. ಎಲ್ಲೂ ಕೂಡ ಇಷ್ಟೊಂದು ಅನ್ನ ಸಾರು ಎಲ್ಲಾನು ಕೂಡ ಕೊಡಲ್ಲ. ಅದು ಪಲ್ಯ ಕೂಡ ಇರುತ್ತೆ, ಮತ್ತೆ ಸಿಹಿ ಪಾಯಸ ಕೂಡ ಇರುತ್ತೆ. ನಾವು ಹೋದಾಗ ಇಷ್ಟು ಜನ ಊಟ ಮಾಡ್ತಿದ್ರು ಅಷ್ಟೇನೆ. 11:00ವರೆಗೆ ಬಂದ್ರೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರ್ತಾರೆ. ಅಷ್ಟು ಜನ ಪ್ರತಿದಿನ ಊಟ ಮಾಡ್ತಾರೆ. ಅಮ್ಮ ಕೂಡ ನಮಸ್ಕಾರ ಮಾಡ್ಕೊಂಡ್ರು. ನೋಡಿ ಇದು ಪಲ್ಯ, ಅನ್ನ ಸಾರು, ಮೊಸರು ಸಾರು ಮಾಡಿದ್ರು. ಹಾಗೆ ಉಪ್ಪಿನಕಾಯಿ ಪಿಂಕ್ ಕಲರ್ ಇರುತ್ತೆ. ಆ ರೈಸ್ ಮತ್ತೆ ಅಯ್ಯಪ್ಪ ಸ್ವಾಮಿ ಹೋದಾಗ ಪ್ರಸಾದ ಕೊಡ್ತಾರಲ್ಲ ಗಟ್ಟಕ್ಕಿ ತರ, ಆ ತರ ಪಾಯಸ ಮಾಡಿರ್ತಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತಟ್ಟೆ ಸ್ಟ್ಯಾಂಡ್ ಆಗಿರ್ಬೋದು, ಬರೋದಿಕ್ಕಾಗಿರ್ಬೋದು, ಆ ತರ. ಅಲ್ಲಿಂದ ಮುಗಿಸ್ಕೊಂಡ್ ಬಂದ್ವಿ ದೇವಸ್ಥಾನದಿಂದ. ಮತ್ತೆ ಜಾಲಹಳ್ಳಿ ಕ್ರಾಸ್ ಬಂದು ಐಕೆಗೆ ನಾನು ಅದು ಓಪನ್ ಆದಾಗಿಂದ ಹೋಗೇ ಇರ್ಲಿಲ್ಲ. ನನಗೂ ಕ್ಯೂರಿಯಾಸಿಟಿ ಇತ್ತು ಒಳಗಡೆ ಎಲ್ಲ ಯಾವ ರೀತಿ ಇರುತ್ತೆ, ಏನು ಪ್ರೈಸ್ ಇರುತ್ತೆ ಅಂತ. ಹಾಗಾಗಿ ಅಮ್ಮ ಕರ್ಕೊಂಡು ಹೋಗೋಣ ಅಂತ. ಮ್ಯಾಕ್ಸ್ ಅಂದ್ರೆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ಈ ತರ ಫ್ಲೇವರ್ ಮಾಡಿದ್ದಾರೆ ಮೇಲೆ ನಡ್ಕೊಂಡು ಹೋಗೋದಕ್ಕೆ. ಇದು ಬಂದ್ಬಿಟ್ಟು ಮೆಟ್ರೋ ಕೂಡ ಕನೆಕ್ಷನ್ ಆಗುತ್ತೆ. ಮೆಟ್ರೋದಲ್ಲಿ ಬಂದ್ರೆ ಡೈರೆಕ್ಟ್ ಕನೆಕ್ಷನ್ ಮಾಡಿದ್ರೆ ಇದೇ ತರ ಹೋಗೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಡೈರೆಕ್ಟ್ ಆಗಿ ಹೋಗ್ಬೋದು. ನಾನು ಅಮ್ಮ ಹೋಗ್ತಾ ಇದೀವಿ ನಡ್ಕೊಂಡು ಒಳಗಡೆ ಯಾವ ರೀತಿ ಇರುತ್ತೆ, ಏನಾದ್ರು ಕಡಿಮೆ ಪ್ರೈಸ್ ಇದೆಯಾ, ಯಾವ ರೀತಿ ಇದೆ ಇವಾಗ ಪ್ರೆಸೆಂಟ್ ಅಂತ ನೋಡೋಣ ಅಂತ. ನೋಡಿ ಇಲ್ಲಿ ಐಕೆ ಅಂತ ಕಾಣಿಸ್ತಾ ಇದೆ. ಹೋಗ್ತಾ ಇದೀವಿ ಒಳಗಡೆ. ನೋಡಿ ಮೆಟ್ರೋ ಇಂದ ಇಲ್ದೆ ಡೈರೆಕ್ಟ್ ಆಗಿ ಈ ತರ ಕನೆಕ್ಷನ್ ಇದೆ, ಬರ್ಬೋದು. 70% ಡಿಸ್ಕೌಂಟ್ ಅಂತ ಹಾಕಿದ್ರು ನಾವು ಹೋದ ದಿವಸ.
ಒಳಗಡೆ ಯಾವ ರೀತಿ ಇದೆ ಅಂತ ಎಲ್ಲ ಯಾರಿಗೂ ಗೊತ್ತಿರಲ್ಲ. ಹಾಗಾಗಿ ಒಂದ್ಸಲಿ ವಿಸಿಟ್ ಮಾಡೋಣ ಅಂತ ಅಷ್ಟೇ ಹೋಗ್ತಾ ಇರೋದು. ನೋಡೋಣ ಪ್ರೈಸ್ ಕಡಿಮೆ ಇದ್ರೆ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಕೂಡ ಚೆಕಿಂಗ್ ಇತ್ತು, ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಒಳಗಡೆ. ಇವಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಪ್ಲೇ ಹಾಕಿದ್ರು 70% ಅಂತ ಡಿಸ್ಕೌಂಟ್ ಇದೆ ಅಂತ. ಬ್ಯಾಗ್ನೆಲ್ಲ ಚೆಕ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದೀವಿ. ನಾವ್ ಅಮ್ಮಗ್ ತೋರ್ಸ್ಬೇಕು ಅಂತಾನೆ ಕರ್ಕೊಂಡ್ ಬಂದೆ. ನಾನು ಕೂಡ ನೋಡೇ ಇರ್ಲಿಲ್ಲ. ಜೊತೆಲಿ ಯಾರಾದ್ರೂ ಇದ್ರೆ ಚೆನ್ನಾಗ್ ಅನ್ಸುತ್ತೆ. ತುಂಬಾ ದೊಡ್ಡದು ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ದೊಡ್ಡದು, ಚೆನ್ನಾಗಿದೆ. ಒಳಗಡೆ ಕೂರೋದಕ್ಕೆ ಏನೋ ಒಂಥರ ಇಂಪ್ರೆಷನ್ ತರ ಚೆನ್ನಾಗ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಳಗಡೆ ಎಲ್ಲ. ಇವಾಗ ನೋಡಿ ಡೋರ್ ಎಲ್ಲ ಓಪನ್ ಆಯ್ತು. ಇದು ಗ್ರೌಂಡ್ ಫ್ಲೋರ್, ಇಲ್ಲಿ ಜಾಸ್ತಿ ಇಲ್ಲ. ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಯಾವ್ದು ಪ್ರಾಡಕ್ಟ್ ನೋಡಿದ್ರು ಪ್ರೈಸ್ ಎಷ್ಟಿರುತ್ತೆ ಅಂತ. ಅದಕ್ಕೆ ನಾನು ಕೂಡ ಫಸ್ಟ್ ಈ ಸೋಫಾ ಇದ್ರೆ ಕಾಣಿಸ್ತಲ್ವಾ, ಪ್ರೈಸ್ ನ ನೋಡ್ತಾ ಇದ್ದೆ. 21,990 ಅಂತ ಹಾಕಿದ್ರು. ಪ್ರತಿಯೊಂದಕ್ಕೂ ಕೂಡ ಟ್ಯಾಗ್ ಹಾಕಿದ್ದಾರೆ ಪ್ರೈಸ್. ನಾವೆಲ್ಲ ನೋಡ್ಕೋಬಹುದು ಪ್ರೈಸ್ ಕಡಿಮೆ ಇದೆಯಾ, ಪ್ರತಿಯೊಂದು ಪಾರ್ಟ್ ಆಗಿರ್ಬೋದು. ಕೆಲವೊಂದು ಇದು ಇಂಡಿವಿಜುವಲ್ ಇಲ್ಲ, ಡೆಕೋರೇಷನ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಜೋಡಿಸ್ಬಿಟ್ಟು ಅಲ್ಲಿ ಪ್ರತಿಯೊಂದಕ್ಕೂ ಕೂಡ MRP ಇರುತ್ತೆ. ನಮ್ಗೆ ಅಲ್ಲೇ ನೋಡಿದ್ರೆ ತಗೋಬಹುದು. ಜಾಸ್ತಿ ಬೇಕು ಅಂದ್ರೆ ಸಪರೇಟ್ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ಇದೆಲ್ಲ 1990 ಇತ್ತು. ಪಾರ್ಟ್ ತುಂಬಾ ವೇಟ್ ಇತ್ತು. ಪ್ರಾಡಕ್ಟ್ಗಳೆಲ್ಲ ಕ್ವಾಲಿಟಿ ಆಗಿ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದ್ ಐಡಿಯಾ ಬರುತ್ತೆ ಇಲ್ಲಿಗೆ ಹೋದ್ರೆ ನಾವು ಮನೆ ಕಟ್ಬೇಕಾದ್ರೆ ಯಾವ ರೀತಿ ಮಾಡಿಸ್ಕೋಬಹುದು ಅಂತ. ಮನೆ ಕಟ್ಟೋರು ಯಾವ್ದೇ ಪ್ರಾಡಕ್ಟ್ ಆಗ್ಲಿ ಸಡನ್ ಆಗಿ ತಗೊಳಲ್ಲ, ಕಂಪೇರ್ ಮಾಡ್ತಾರೆ. ಔಟ್ ಸೈಡ್ಗೂ ಆಗಿರ್ಬೋದು, ಇಲ್ಲಿಗೆ ಆಗಿರ್ಬೋದು. ಒಂದ್ ಐಡಿಯಾ ಬೇಕು ಅಂದ್ರೆ ಕಂಪಲ್ಸರಿ ಇಲ್ಲಿಗೆ ಒಂದ್ಸಲಿ ಬರ್ಬೇಕು. ಇದು ಬಂದ್ಬಿಟ್ಟು 990 ರುಪೀಸ್. ಪ್ರಾಡಕ್ಟ್ ಬಂದ್ಬಿಟ್ಟು 449 ರುಪೀಸ್ ಆಗುತ್ತೆ. ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಡೆಕೋರೇಟ್ ಮಾಡಕ್ಕೂ ಯೂಸ್ ಆಗುತ್ತೆ, ಇಲ್ಲ ಅಡ್ಗೆ ಮನೆಗೆ ಆಯಿಲ್ ಹಾಕೊಳ್ಳೋದಕ್ಕೆ ಕೂಡ ಯೂಸ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿತ್ತು ಬಾಟಲ್. ಇದು ಜಸ್ಟ್ ಇದು ಎಂಟ್ರೆನ್ಸ್, ಡಿಸ್ಪ್ಲೇ ಒಂದೇ ಇದ್ದಿದ್ದು. ಮೇಲ್ಗಡೆ ಏನಿದೆ ಅಂತ ನೋಡ್ಕೊಂಡು ಹೋಗ್ತಾ ಇದೀವಿ ನಾನು ನಮ್ಮಮ್ಮ. ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. 350 ರುಪೀಸ್ ಇದು. ಹಾಗೆ ಇದು ಎಲ್ಲ ಬಾಟಲ್ಸ್ ಸ್ಮಾಲ್ 150. ಇದನ್ನು ಅಷ್ಟೇ ತುಂಬಾನೇ ಗಟ್ಟಿಯಾಗಿ ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು. ಈ ತರ ಮ್ಯಾಟ್ ಬಂದ್ಬಿಟ್ಟು 699. ಹಾಗೆ ಇದೆಲ್ಲ ಮ್ಯಾಟ್ 149. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಬಾತ್ ಡಬ್ 699. ವಾಚ್ ಕ್ಲೋತ್ 119 ರುಪೀಸ್. ಅಕ್ಕಳಮ್ಮ ಏನದು, ಮಕ್ಳಿಗೆ ಸ್ನಾನ ಮಾಡಿಸೋದಿರ್ಬೇಕಮ್ಮ. ತೋರ್ಸು ಎಷ್ಟು ಗೊತ್ತಾ, 999. ಇದು ಎಲ್ಲದೂ ಅಷ್ಟೇ. ಟವಲ್ ಬಾತ್ ಇದು ಮನೆ ಸ್ಟೂಲ್ ಸ್ನಾನ ಮಾಡಿಸೋದಿಕ್ಕೆ ಕೂರೋದು 199. ಅಮ್ಮ ಇದೇನು ಹೇಳು, ಅಮ್ಮ ಇದೇನು ಹೇಳಿ ನೋಡೋಣ. ಮಕ್ಕಳಿಗೆ ಚಿಲ್ಡ್ರನ್ ಪೋತಿ ಟ್ರೈನಿಂಗ್ ಕೊಡ್ತೀವಲ್ಲ ಅದ್ರದ್ದು ಇದು. ಮಕ್ಳಿಗೆ ಕಕ್ಕ ಮಾಡೋದು ಕಲ್ಸೋದು, 1 ರಿಂದ 2 ವರ್ಷ ಇರ್ತಾರಲ್ಲ ಆ ಮಕ್ಳಿಗೆ ಕೂರ್ಸೋದು. ಇದು ನೋಡು, ಇದು ಹಂಗೆ. ಎಷ್ಟು ಗೊತ್ತಾ, 250. ಪರವಾಗಿಲ್ಲ. $249. ಇನ್ನೇನಿದೆ, ಹಾ 499. ಉಕ್ಕು ತೋರ್ಸು. ಕುಕ್ಕರ್ ಉಗ್ಗಸಕ್ಕೆ ಎಷ್ಟೊಂದು ಎಷ್ಟ ನೋಡ್ತಿದ್ದಾನೆ.
ಎಷ್ಟು ಗಟ್ಟಿ ಇದೆ ನೋಡು, ತೋರ್ಸು. ಚೆನ್ನಾಗಿ ರೈಟ್ ಎಲ್ಲ ಪ್ರೈಸ್ ಗೊತ್ತಿಲ್ಲ, ಸರಿ ನೋಡಿ. ಇಲ್ಲಿ ಕೆಳಗಡೆ ಹಾಕ್ಯಾರ ನೋಡು. ಇದ್ರಲ್ಲಿ ಹಾಕಿರಲ್ಲ ಪ್ರೈಸ್, ಅಲ್ಲಿ ಆ ಕಡೆ ಎಲ್ಲ ಚೆನ್ನಾಗಿದ್ದಾಳೆ ಗಟ್ಟಿಗಿದಾವಲ್ಲ. ಅಮ್ಮ 1400 ಅಲ್ಲ 1490, 1490 ಮನೆ ಕೇಳ್ದಲ್ಲ ಅದು. ಒಂದಕ್ಕ ಇವಕ್ಕೆ ಇದು ತೋರ್ಸು, ಇದಕ್ಕೆ 199 ಅದ್ರಲ್ಲಿ ಹಾಕಿದ್ದಾರೆ. ಇದು 199, ಅದು ದೊಡ್ಡದಕ್ಕೆ 1490. ಇದು ಮ್ಯಾಟ್ ಮಕ್ಳಿಗೆ. ಇದು ಸೊಳ್ಳೆ ಪರ್ದೆ ತರದ್ದು 799. ಇದೇನು ಮ್ಯಾಟ್ ಮಕ್ಳಿಗೆ ಹಾಕೋದು. ತೊಟ್ಲು ಚೆನ್ನಾಗಿದೆ ಅಲ್ಲಮ್ಮ. 7 ಅಲ್ಲ 12,990, 12,990, 10 ರೂಪಾಯಿ ಕಡಿಮೆ 13,000. ಇದು ತೊಟ್ಲಲ್ಲಿ ಕಾಸೋದಿಕ್ಕೆ ಬೆಡ್ದು 249. ಪರವಾಗಿಲ್ಲಮ್ಮ. ಈ ಬೆಡ್ಗೆ ಎಷ್ಟು ಗೊತ್ತಾ, 599. 599. ಆ ಗೊಂಬೆ ಇದಾವಲ್ಲ ಅಲ್ಲಿ, ಅದು ಇನ್ನು 299. ಬಾಲು ಐತೆ, ಎಷ್ಟು ಮೆತ್ತಗೈತೆ ನೋಡು ಬಾಲು. ಎಷ್ಟು ಪ್ರೈಸ್ ಇದು? ಬಟ್ಟೆ ಬ್ಲಾಂಕೆಟ್ ಇದು ಫುಲ್ಲಂದು 599. ಇದು ಗೊಂಬೆ ಬ್ಯಾಸ್ಕೆಟ್ ಪ್ಲೇನ್ 499. ಇವಾರ ಏನೂ ಆಗಲ್ಲ ಮಕ್ಳಿಗೆ ಏನಾಗಲ್ಲ. ಬಟ್ ಚೆನ್ನಾಗಿದೆ, ನಮ್ಮ ಪಾಪರಿಗೆ ಕೊಟ್ರೆ ಚೆನ್ನಾಗವೆ. ಎಷ್ಟು ಮೆತ್ತಗಿದೆ ನೋಡು. ಇಲ್ಲೋಡು, ಇಲ್ಲೊಂದು ವೈಟ್ ಎಷ್ಟು ಪ್ರೈಸ್? ಇದು 299. ಚೆನ್ನಾಗಿದೆ, ಸ್ಮೂತ್. ಅಮ್ಮ ಎಷ್ಟು ಗೊತ್ತಾ ಇದು? 799, 800. ಆ ಬಾಲ್ಗೆ 449, 149. ಇಲ್ಲಿದೆ ಇದು. ₹800. $349. ಪಾಪರ್ ಕರ್ಕೊಂಡ್ ಬಂದಿದ್ರಮ್ಮ, ಎಲ್ಲಾನು ಹಿಡ್ಕೊಂಡು ಎಲ್ಲ ಎತ್ತಾಕವ್ರು. ಎಷ್ಟು ಗೊತ್ತಾ ಇದು? 1490. ಇದು ವೈಟ್. ಇಡ್ಕ ತೋರ್ಸಿ ಕಡೆ. ಇದು ₹1000. ಇದು ಆಮೇಲೆ ಇದು ಏನ್ ಗೊತ್ತಾ, ಅಕ್ಟೋಪಸ್ ಅಂತಾರಲ್ಲ, ಅದು ಇದು. ಬಾಲ್ ನೋಡಿದ ಬಾಲ ಇದು. ಬಾಲು ಎಷ್ಟು ಗೊತ್ತಾ? ಎಷ್ಟು? ಇಲ್ಲಿ ರೈಟ್ ಹಾಕಿರಲ್ಲ ಮಾಡ, ಇಲ್ಲಿ ಹಾಕಿರ್ತಾರೆ ನೋಡು. 1290, 1290. ಇವೆಲ್ಲ ಮಕ್ಳಿಗೆ ಏನೇನೋ ಇದಾವೆ. ಗೊಂಬೆ ಜಾಸ್ತಿ. ಇದೆಲ್ಲ ಬರೀ ಮಕ್ಳದು. ನೋಡು, ಮಕ್ಳದ್ ಬಟ್ಟೆ ಇಡೋದಿಕ್ಕೆ, ಮಕ್ಳು ಬಟ್ಟೆ ಇಡೋದು 1190. ಈ ತರ ಗೊಂಬೆ ಹಾಕಿಡ್ಬೋದು. 1190. ನೀವು ಏನೋ
ಜೀರಿಗೆ ಎಲ್ಲ ಹಾಕಿರ್ತಾರದ. ಅಲ್ಲ, ಮಕ್ಳ ಐಟಮ್ಗಳು ಹಾಕಿಡೋದಿಕ್ಕೆ. ಅಲ್ಲಮ್ಮ, ಇದ್ರಲ್ಲಿ ಏನೈತಿ, ಇದು ಎಷ್ಟು ಗೊತ್ತಾ? 1000 ರೂಪಾಯಿ. ಏನು ಇದು ಒಂದಕ್ಕ? ಏ ನಿಜ, ನಾನು ನೋಡ್ದೆ. ಇದು ಐಟಮ್ ಎಷ್ಟಿದೆ ಗೊತ್ತಾ? ಎಷ್ಟಿದಾವೆ? 1 2 3. ಅಷ್ಟಕ್ಕೆ 1000 ರೂಪಾಯಿ. ಏನ್ ಮಾಡೋಣ, 1000 ರೂಪಾಯಿ ಕೊಟ್ಟದ. ಯಪ್ಪ. ಬ್ಯಾಗ್ 399. ಈ ತರ ಬ್ಯಾಗ್ಸ್ ಚೆನ್ನಾಗಿದೆ. ಇಷ್ಟು ಓಪನ್ ಮಾಡಿದ್ರೆ 399, 400 ರೂಪಾಯಿ. ಇದು ಅಮ್ಮ ಇಟ್ಕ 1000 ವೆಯ್ಟ್ ಐತೆ. ಚೆನ್ನಾಗಿತ್ತು ಬ್ಯಾಗ್. ಈ ತರ ಇದೆ. ಗಟ್ಟಿ ಇದೆ, ವೆಯ್ಟ್ ಐತೆ. ಹೋಗಲ್ವಾ? ಒಡೆದೋಗ್ದಲ್ಲ ಇರುತ್ತಾ? 299, 300. ಇಲ್ಲಿ ತಂದಿರ ಈ ತರದ್ದಲ್ಲ. ಏನಾದ್ರೂ ಐಟಮ್ಗಳಿಗೆ ಇಡಕ್ಕೆ 5450, 5450. ಅದ್ರಲ್ಲಿ ಜೋಡಿ ತೋರಿಸ್ತಿಲ್ಲ. ಎಷ್ಟಿದೆ ಅಂದ್ರೆ 12,990. ಈ ಗೊಂಬೆ 299. ಲ್ಯಾಂಪ್ ಬಂದ್ಬಿಟ್ಟು 2490. $200 ಕನ್ನಡಿ. ಚೆನ್ನಾಗಿ ಶೋಕೇಸ್. ಅಮ್ಮ ಹೊಸ ಮನೆ ಮಾಡ್ದಾಗ ತಗೊಂಡು. ಹೊಸ ಮನೆ ಮಾಡಿದಾಗ 150 ಟ್ರೈ. ಬರೀ ಮಕ್ಳದಾಯ್ತು. ಮಕ್ಳು ಬೆಡ್, ದೊಡ್ಡವ್ರ ಮನ್ಕೆ ಒಂದು. ಬರೀ ಬೆಡ್ಡಿಗೆ 6000. ಇದು ಫುಲ್ ಇದು 19,000. 20,000. 20. ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಈ ತರ ಮಾಡ್ಸಿದ್ರೆ, ಅದಕ್ಕೆ. ಎಲ್ಲದೂ ಸಪ್ರೇಟ್ ಕಣಮ್ಮ. ನೋಡಿ, ಇದು ಹಾಕಿದಾರಲ್ಲ, ಇದಕ್ಕೆ 399, 400 ಅಂತೆ. ಜೋಡ್ಸಕ್ಕೆ ಆ ತರ ತೋರ್ಸೋದು. ಈ ತರ ಜೋಡ್ಸ್ಕೊಳ್ಳಿ ಅಂತ. ಇದ್ ನೋಡು, 12,990 ಈ ಬೆಡ್. ಮಕ್ಳಿಗೆ ಈ ತರ. ಇದು ಏನ್ ಗೊತ್ತಾ, ಹಿಂಗೆ ಏನಾದ್ರು ಐಟಮ್ ಇಟ್ಕೋಬಹುದು. ಬೆಡ್ ನೋಡು, ಇದನ್ನು ಒಬ್ರು ಮಲ್ಕೋಬಹುದು ಈ ತರ. ಇಲ್ಲಿ ಬಾಯಿನ ಮೇಲೆ ಲಿಂಕ ಹಿಂಗೆ.
20,480. $10,490 ಈ ಬೆಡ್. ಸೋಫಾ ಅಬ್ಬಾ ಅಷ್ಟು ಮೆತ್ತಗೈತೆ ಕಣಮ್ಮ. ಆಹಾ ನಿದ್ದೆ ಬರುತ್ತಂಗೆ. ಕೈ ಕಡೆ ಇದೆ ಚೆನ್ನಾಯ್ತಲ್ವಾ ಲೈಟು. $1,490 ಬಲ್ಪು. ಆಮೇಲೆ ವೆಯ್ಟ್ ಇಲ್ಲ ಕಣಮ್ಮ, ಪೇಪರ್ ತರ ಐತೆ ಇದು. ಪೇಪರ್ ಅಲ್ಲಿ ಮಾಡಿರೋದಕ್ಕೇನೆ 1,500,000. ನನ್ನ ಮಕ್ಳು ಫೋಟೋ ಹಾಕೋಣದಿಕ್ ಫ್ರೇಮ್ $399. ಇನ್ನು ತುಂಬಾ ವೆರೈಟೀಸ್ ಇದ್ದು ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಏಕೆ ಅಂದ್ರೆ ತುಂಬಾ ಲೆಂತಿ ಆದ್ರೆ ಬೋರ್ ಅನ್ಸುತ್ತೆ. ಸಪ್ರೇಟ್ ಆಗಿ ಅದನ್ನೇ ಹಾಕಿದ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ. ಇವಾಗ ಇದು ಆಚೆ ಬಂದ್ವಿ, ರೋಡಿಂದ ನಡ್ಕೊಂಡು ಹೋಗ್ತಾ ಇದೀವಿ. ನಾವು ಆಚೆ ಬಂದಾಗ ಸ್ವಲ್ಪ ಲೈಟ್ ಆಗಿ ಮಳೆ ಕೂಡ ಉದುರುತ್ತಾ ಇತ್ತು. ಹಾಗೆ ಟೈಮ್ ಕೂಡ ಆಗಿತ್ತು. ಮಕ್ಕಳನ್ನ ಅಂಗನವಾಡಿಗೆ ಬಿಟ್ಟಿದ್ದೆ ಬೆಳಗ್ಗೆ. ಅವ್ರನ್ನ ಕರ್ಕೊಂಡ್ ಬರೋಣ ಅಂತ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯನ್ಸ್. ಒಂದ್ಸಲಿ ಐಡಿಯಾ ಇರುತ್ತೆ ಹೋದ್ರೆ. ಹಾಗೆ ಆಚೆ ಬಂದ್ಮೇಲೆ ನಾವು ಚುರುಮುರಿ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಅಮ್ಮಗೂ ಕೊಡಿಸ್ದಂಗಾಗುತ್ತೆ ಅಂತ ಪಾರ್ಸಲ್ ತಗೊಂಡು ಅಲ್ಲೇ ಬಸ್ಸಲ್ಲಿ ತಿಂದ್ರಾಗುತ್ತೆ ಅಂದ್ಬಿಟ್ಟು ಮನೆಗೆ ತಗೊಂಡು ಹೋಗ್ತಾ ಇದೀವಿ. ಲೈಟಾಗಿ ಮಳೆ ಉದುರುತ್ತಿತ್ತಲ್ವಾ, ಸ್ವಲ್ಪ ಚಳಿ ಕೂಡ ಇತ್ತು, ಚೆನ್ನಾಗ್ ಅನ್ಸುತ್ತೆ ಅಂತ ಹಾಗೆ ಹೋಗ್ಬಿಟ್ಟು ಮಕ್ಳು ಕರ್ಕೊಂಡು ಮನೆಗೆ ಕೂಡ ಬಂದ್ವಿ. ಕೀ ಅದಳೈತಲ್ವಾ, ಬಟ್ಟೆ ಎತ್ಕ ಪಾಪ. ಒಳಗೆ ಹಾಕ್ತೀನಿ. ಇಲ್ಲಿ ಕೊಡ್ತೀನಿ ಕೀ ಮಧ್ಯದಲ್ಲಿ. ಬೇಗ ಕೊಡು ಪಾಪ. ಬಾಯ್, ನಾನು ಹಿಂಗೆ ಹೋಗ್ಬಿಟ್ಟು ಬರ್ತೀನಮ್ಮ. ನೋಡ್ತಾವಳೆ ಎಲ್ಲೋಗುತ್ತೆ ನಮ್ಮಮ್ಮ ಅಂತ. ಬಟ್ಟೆ ಒಣಾಕಿದ್ನಲ್ವಾ, ಸ್ವಲ್ಪ ಲೈಟಾಗಿ ಕೂಡ ಮಳೆ ಬಂದಿತ್ತು. ಅದು ಪರವಾಗಿಲ್ಲ ಅಂದ್ಬಿಟ್ಟು ತಗೊಂಡೆ. ಅದೇ ಟೈಮ್ಗೆ ಮೀಶೋ ಒಂದು ಆರ್ಡರ್ ಮಾಡಿದ್ದೆ ಪ್ರಾಡಕ್ಟ್, ಅದು ಕೂಡ ಬಂತು. ಅದೊಂದು ಕೂಡ ಹೋಗಿ ಇಸ್ಕೊಂಬಂದೆ ಕೆಳಗೆ. ಮನೆ ಹತ್ರ ಆಂಜನೇಯ ಟೆಂಪಲ್ ಇದೆಯಲ್ವಾ, ಅಲ್ಲಿಗೆ ಸಂಜೆ ಹೋಗಿದ್ದೆ. ಭೀಮ್ ಅಮಾವಾಸ್ಯೆ ದಿವಸ ಪೂಜೆ ಕೂಡ ನಡೀತಾ ಇತ್ತು. ಹಾಗೆ ಪ್ರತಿ ಅಮಾವಾಸ್ಯೆಲ್ಲೂ ಕೂಡ ಪೂಜೆ ಮಾಡ್ತಾರೆ ಇಲ್ಲಿ, ಸತ್ಯನಾರಾಯಣ ಪೂಜೆ. ಹಾಗೆ ಭೀಮ್ ಅಮಾವಾಸ್ಯೆ ಆಗಿದ್ರಿಂದ ಇಲ್ಲಿ ಹೋಮ ನಡೀತಾ ಇತ್ತು. ಲಾಸ್ಟ್ಗೆ ಪೂರ್ಣಾಹುತಿ ಮಾಡ್ತಾರಲ್ವಾ, ಆ ಟೈಮಲ್ಲಿ ಹೋದೆ. ಹಾಗಾಗಿ ಪೂಜೆ ಮಾಡೋ ತನಕ ನಾನು ಕೂಡ ದೇವಸ್ಥಾನದಲ್ಲಿದ್ದೆ. ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ಮಹಾಮಂಗಳಾರತಿ ಆಗೋ ತನಕ ವೇಟ್ ಮಾಡೋಣ ಅಂದ್ಬಿಟ್ಟು ಪೂರ್ಣಾಹುತಿಗೆ ಅರ್ಪಿಸ್ತಾರಲ್ವಾ, ಅದನ್ನೆಲ್ಲರ ಕೈಲೂ ಮುಟ್ಟಿಸ್ತಾ ಇದ್ರು. ನಾನು ಕೂಡ ಮುಟ್ಬಿಟ್ಟು ಬೇಡ್ಕೊಂಡೆ, ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಪ್ಪ ಅಂತ. ಮಹಾಮಂಗಳಾರತಿ ಆದ್ಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ಮನೆಗೆ ಬಂದೆ. ತುಂಬಾ ಚೆನ್ನಾಗಿ ಮಾಡಿದ್ರು ದೇವಸ್ಥಾನದಲ್ಲಿ, ಸಮಾಧಾನ ಆಯ್ತು. ಅಮ್ಮ ಬಂದಿದ್ರಲ್ವಾ, ಅವ್ರ ತಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ, ನಮ್ಮ ಮಾವರ ಮನೆಗೆ. ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದೀವಿ. ನಾನು ನನ್ನ ಮಗಳು ಒಂದ್ ಹತ್ರ ಕೂತಿದ್ವಿ, ನಮ್ಮ ಅಮ್ಮ ನನ್ನ ಮಗಳು ಇನ್ನೊಂದ್ ಹತ್ರ ಕೂತಿದ್ರು. ಹೊರಟ್ವಿ ಮನೆಗೆ ಹೋಗಿ ಕಾಫಿ ಕುಡ್ದು ಸ್ವಲ್ಪ ಹೊತ್ತೆಲ್ಲ ಕೂತಿದ್ವಿ. ಅಡುಗೆ ಮಾಡ್ತಿದ್ರು ನಮ್ಮ ಅತ್ತೆ. ನನ್ನ ಮಕ್ಕಳು ಆಟ ಆಡ್ತೀನಿ ಅಂತ ಅಂದ್ರು.
ಹಾಗಾಗಿ ನಮ್ಮ ಮಾವನ ಮಗ ಕೆಳಗಡೆ ಕರ್ಕೊಂಡು ಹೋಗ್ತೀನಿ ಆಟ ಆಡೋಣ ಅಂದ್ಬಿಟ್ಟು ಆಚೆ ಕರ್ಕೊಂಬಂದೆ. ಹಾಗೆ ನಾನು ಕೂಡ ಕೆಳಗಡೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಆಟ ಆಡಿ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿದ್ರು ನನ್ನ ಮಕ್ಕಳು. ಊಟ ಆದ್ಮೇಲೆ ನಾವು ಕೂಡ ಎಲ್ಲ ಊಟ ಮುಗಿಸ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮಾವರು ಕೂಡ ಡ್ಯೂಟಿಯಿಂದ ಬಂದಿದ್ರು. ಹಾಗೆ ಎಲ್ಲ ಮಾತಾಡ್ಸ್ಕೊಂಡು ನಮ್ಮ ಮಾವನೇ ಕ್ಯಾಬ್ ಬುಕ್ ಮಾಡಿಕೊಟ್ರು. ಸುಮ್ಮನೆ ಟೋಪಿ ಹಾಕೊಳ್ಳಿ ಹೋಗ್ಬೇಕೆ ನಮ್ಮ ಊರಿಗೆ ಇರಮ್ಮ. ನಾಳೆಗೆ ಹೋಗೋಣ. ಮಂಗೋಳೆ ನಿದ್ದುಗಳೆಲ್ಲ ನೋಡು ತಕ್ಕ. ಮನೆಗೆ ರೀಚ್ ಆದಾಗ 10:45 ಆಗಿತ್ತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಧನ್ಯವಾದಗಳು.